ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಶ್ರೀ ಕರಿಯಮ್ಮ ದೇವಿ ಸಮುದಾಯ ಭವನದಲ್ಲಿ ಗುರುವಾರ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯಿಂದ ಮಹಿಳೆಯರ ಒಗ್ಗೂಡಿಸುವಿಕೆ ಹಾಗೂ ಗ್ರಾಮದ ಹಿರಿಯರ ಸಭೆ ಜರುಗಿತು. ಹರ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ವಡ್ಡರ್ ಅಧ್ಯಕ್ಷತೆ ವಹಿಸಿದ್ರು. ಮಾಜಿ ಶಾಸಕ ಡಿಆರ್ ಪಾಟೀಲ್ ಮಾತನಾಡಿ, ಗ್ರಾಮ ಸ್ವರಾಜ್ಯವೇ ನಿಜವಾದ ಸ್ವರಾಜ್ಯ. ಹೆಣ್ಣು ಮಕ್ಕಳು ಸ್ವಸಹಾಯ ಸಂಘದ ಮೂಲಕ ಆರ್ಥಿಕವಾಗಿ ಸಬಲರಾಗಿ ಗ್ರಾಮ ಪಂಚಾಯತ್ ಚಟುವಟಿಕೆಯಲ್ಲಿ ಸಕ್ರಿಯರಾಗಿರಬೇಕು ಎಂದರು. ರಾಜೀವ್ ಗಾಂಧಿ ಅವರು ಹಾಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ನಿಮ್ಗೆಲ್ಲ ಅಧಿಕಾರ ಕೊಡಬೇಕು ಅಂತ ಏನ್ ಕನಸು ಕಂಡಿದ್ರು, ಆ ಕನಸು ಅವರು ಜೀವಂತಿದ್ದಾಗ ನನಸು ಮಾಡ್ಲಿಕ್ಕೆ ಆಗಲಿಲ್ಲ. ಎಲ್ಲಾ ವಿರೋಧಿ ಪಕ್ಷದವರು ಕೂಡ ಒಂದು ಹೋಟ್ಲೆ ರಾಜ್ಯಸಭಾದೊಳಗೆ ಘಟನಾ ತಿದ್ದುಪಡಿಯನ್ನ ಸೋಲಿಸ್ಬಿಟ್ರು. ಒಂದು ಹೋಟ್ಲೆ ನಾನು ಅದನ್ನು ಪೂರ್ತಿ ನೋಡ್ತಿದ್ದೆ ಟಿವಿಯೊಳಗೆ. ಬಹಳ ನೋವಿತ್ತು ನನಗೂ. ರೈಸ್ ಆಫ್ ನ್ಯೂಸ್ ಗದಗ್.